ಹಲೋ ಎವ್ರಿವನ್, ವೆಲ್ಕಮ್ ಎವ್ರಿವನ್ ಟು ಪೇಟ್ಲೆ ಪಾಠಶಾಲೆ. ನನ್ನ ಹೆಸರು ವಿನಾಯಕ್ ಪೇಟ್ಲೆ ಅಂತ. ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರಿಟಿಷ್ ಬಗ್ಗೆ ತಿಳ್ಕೊಂಡ್ವಿ. ಬ್ರಿಟಿಷ್ ಯಾವ ಥರ ಭಾರತಕ್ಕೆ ಬಂದರು, ಎಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡಿದ್ರು, ಏನೇನಾಯಿತು ಅಂತ ಕಂಪ್ಲೀಟ್ ಸ್ಟಡಿ ಮಾಡಿದ್ವಿ. ಈ ವಿಡಿಯೋನಲ್ಲಿ ಬ್ರಿಟಿಷ್ ರಿಲೇಟೆಡ್ MCQs, ಪ್ರೀವಿಯಸ್ ಇಯರಲ್ಲಿ ಏನೇನು ಕೇಳಿದ್ದಾರೆ, ಏನೇನು ಕೇಳ್ಬೋದು, ಎಲ್ಲ MCQಸ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಶುರು ಮಾಡೋಣ. ಫಸ್ಟ್ ಬಂದು, ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ದಿ ಥರ್ಡ್ ಯುರೋಪಿಯನ್ ಟು ಕಮ್ ಟು ಇಂಡಿಯಾ? ಭಾರತಕ್ಕೆ ಬಂದ ಮೂರನೇ ಯುರೋಪಿಯನ್ ಯಾರು? ಇದೆಲ್ಲರಿಗೂ ಗೊತ್ತಿರುತ್ತೆ, ದಟ್ ಈಸ್ ಬ್ರಿಟಿಷ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಮಾರ್ಕ್ ದಿ ಆಪ್ಷನ್ ವಿಚ್ ಈಸ್ ಕರೆಕ್ಟ್. ದಿ ಫಸ್ಟ್ ಬ್ರಿಟಿಷ್ ಟು ವಿಸಿಟ್ ಇಂಡಿಯಾ ಈಸ್ ಥಾಮಸ್ ಸ್ಟೀಫನ್. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ಥಾಮಸ್ ಸ್ಟೀಫನ್. ಇದು ಕರೆಕ್ಟು. ಥಾಮಸ್ ಸ್ಟೀಫನ್ ಅನ್ನೋನು ಬರ್ತಾನೆ ಯಾವ ಬೋಟಲ್ಲಿ ಅಂದರೆ ಲಾರೆನ್ಸೋ ಅಂತ ಬೋಟಲ್ಲಿ ಬರ್ತಾನೆ. ಎಲ್ಲಿ ಇಳಿತಾನೆ? ಗೋವಾಗೆ ರೀಚ್ ಆಗ್ತಾನೆ ಅವನು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು, ದಿ ಫಸ್ಟ್ ಬ್ರಿಟಿಷ್ ಮರ್ಚೆಂಟ್ ಟು ವಿಸಿಟ್ ಇಂಡಿಯಾ ಈಸ್ ಜಾನ್ ಮಿಡನ್ ಹಾಲ್. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಡನ್ ಹಾಲ್. ಇದು ಕೂಡ ಕರೆಕ್ಟ್ ಇದೆ. ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನೀಸ್ ಫಸ್ಟ್ ರೆಪ್ರೆಸೆಂಟೇಟಿವ್ ಟು ವಿಸಿಟ್ ಇಂಡಿಯಾ ಈಸ್ ವ್ಯಾರನ್ ಹ್ಯಾಸ್ಟಿಂಗ್. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ವಾರನ್ ಹ್ಯಾಸ್ಟಿಂಗ್. ಇದು ತಪ್ಪು. ವಾರನ್ ಹ್ಯಾಸ್ಟಿಂಗ್ ಅಲ್ಲ, ವಿಲಿಯಂ ಹಾಕಿಂಗ್ಸ್. ಇಲ್ಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ವಿಲಿಯಂ ಹಾಕಿಂಗ್ಸ್ ಅದು. ಫಸ್ಟ್ ಟೂ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟು. ವಿಲಿಯಂ ಹಾಕಿಂಗ್ಸ್ ಬರ್ತಾನೆ, ಇವನ್ ಬರೋದು ಹೆಕ್ಟೈ ಶಿಪ್ ಅಲ್ಲಿ, ಇವನ್ ಬರೋದು ಲಾರೆನ್ಸೋ ಶಿಪ್ ಅಲ್ಲಿ. ವಿಲಿಯಂ ಹಾಕಿಂಗ್ಸ್ ಫಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ಭಾರತಕ್ಕೆ ಬಂದಿರೋದ್ರಲ್ಲಿ. ಆನ್ಸರ್ ಬಂದು 1 and 2. ವೇರ್ ಈಸ್ ಸೇಂಟ್ ಡೇವಿಡ್ ಫೋರ್ಟ್ ಲೊಕೇಟೆಡ್? ಸೇಂಟ್ ಡೇವಿಡ್ ಕೋಟೆ ಎಲ್ಲಿದೆ? ಆನ್ಸರ್ ಬಂದು ಕಡಲೂರು. ಎಲ್ಲಿ? ಇದು ತಮಿಳ್ನಾಡಲ್ಲಿ ಬರುತ್ತೆ. ಕಡಲೂರಲ್ಲಿ ಸೇಂಟ್ ಡೇವಿಡ್ ಫೋರ್ಟ್ ಇರೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಲ್ಸೋ ನೋನ್ ಆಸ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೀಗೆಂದು ಕರೆಯಲಾಗುತ್ತದೆ. 1 ಜಾನ್ ಕಂಪನಿ, ದಿ ಹಾನರಬಲ್ ಈಸ್ಟ್ ಇಂಡಿಯಾ ಕಂಪನಿ, ಮರ್ಚೆಂಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಆಲ್ ಆಫ್ ದಿ ಅಬೋವ್. ಆನ್ಸರ್ ಮೇಲಿನ ಎಲ್ಲವೂ. ಈ ಎಲ್ಲಾ ಹೆಸರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕರೆಯೋದು. ಈ ಮೂರಲ್ಲಿ ಯಾವ್ದು ಕೇಳಿದ್ರು ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆನೆ ಸಂಬಂಧಪಟ್ಟಿರೋದು. ಅಂಟಿಲ್ ವಿಚ್ ಇಯರ್ ಕಲ್ಕತ್ತಾ ವಾಸ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್? ಯಾವ ವರ್ಷದವರೆಗೆ ಕಲ್ಕತ್ತಾ ಬ್ರಿಟಿಷ್ ರಾಜಧಾನಿಯಾಗಿತ್ತು? ಆನ್ಸರ್ 1911. 1911 ವರೆಗೂ ಬ್ರಿಟಿಷ್ ರಾಜಧಾನಿ ಭಾರತಕ್ಕೆ ಕಲ್ಕತ್ತಾ. 1911 ಆದ್ಮೇಲೆ ಡೆಲ್ಲಿಗೆ ಯಾರು ಶಿಫ್ಟ್ ಮಾಡೋದು ಕ್ಯಾಪಿಟಲ್ಲು? ಲಾರ್ಡ್ ಹಾರ್ಡಿಂಜೆ 2. ಓಕೆನಾ? ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ? ಯಾವ ವರ್ಷದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿತ್ತು? ಆನ್ಸರ್ 1608. 1608 ಬ್ರಿಟಿಷ್ ಅವರು ಭಾರತಕ್ಕೆ ಬಂದರು. ದಿ ಒನ್ ಅಂಡ್ ಓನ್ಲಿ ಬ್ರಿಟಿಷ್ ಟ್ರೇಡಿಂಗ್ ಸೆಂಟರ್ ಅಟ್ ಮಲಬಾರ್ ಕೋಸ್ಟ್ ಈಸ್? ಮಲಬಾರ್ ಕರಾವಳಿಯಲ್ಲಿರುವ ಏಕೈಕ ಬ್ರಿಟಿಷ್ ವ್ಯಾಪಾರ ಕೇಂದ್ರ ಯಾವುದು? ಆನ್ಸರ್ ಬಂದು ಕನ್ನನೂರ್. ಮಲಬಾರ್ ಕೋಸ್ಟ್ ಅಲ್ಲಿ ಬ್ರಿಟಿಷ್ ಒಂದೇ ಒಂದು ಮಾಡ್ಕೊಂಡಿರ್ತಾರೆ ವ್ಯಾಪಾರ ಕೇಂದ್ರ. ಅದು ಯಾವುದು ಅಂತ ಕೇಳಿದ್ರೆ ಕನ್ನನೂರ್ ಅಂತ. ಹೂ ವಾಸ್ ದಿ ಕಿಂಗ್ ಇನ್ ಇಂಗ್ಲೆಂಡ್ ವೆನ್ ಥಾಮಸ್ ರಾಯ್ ವಿಸಿಟೆಡ್ ಇಂಡಿಯಾ? ಥಾಮಸ್ ರೋ ಭಾರತಕ್ಕೆ ಭೇಟಿ ನೀಡಿದಾಗ ಇಂಗ್ಲೆಂಡ್ನಲ್ಲಿ ರಾಜ ಯಾರು? ಆನ್ಸರ್ ಬಂದು ಜೇಮ್ಸ್ 1. ಥಾಮಸ್ ರೋ ಏಂತಕ್ಕೆ ಬರ್ತಾನೆ? ಪರ್ಮಿಷನ್ ತಗೊಳಕ್ಕೆ. ಜಹಾಂಗೀರಿಂದ ಮುಗಲ್ಸ್ ಇಂದ ಪರ್ಮಿಷನ್ ತಗೊಂಡು ಬೇರೆ ಕಡೆ ಟ್ರೇಡಿಂಗ್ ಸೆಂಟರ್ ಸ್ಥಾಪನೆ ಮಾಡಬೇಕಾಗುತ್ತೆ. ಆಗ್ರಾ, ಅಹಮದಾಬಾದ್ ಎಲ್ಲ ಕಡೆನೂ ಟ್ರೇಡಿಂಗ್ ಸೆಂಟರ್ ಸ್ಥಾಪನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬರ್ತಾನೆ. ಯಾರು ಕಳ್ಸ್ಕೊಡೋದು ಅವನ್ನ ಅಂದ್ರೆ ಜೇಮ್ಸ್ 1 ಕಳ್ಸ್ಕೊಡೋದು. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಮಾರ್ಕ್ ದಿ ಆಪ್ಷನ್ ವಿಚ್ ಈಸ್ ಕರೆಕ್ಟ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಿಸೀವ್ಡ್ ರಾಯಲ್ ಚಾರ್ಟರ್ ಫ್ರಮ್ ಎಲಿಜಬೆತ್ 1 for 15 years and later it was extended in 1615. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 15 ವರ್ಷಗಳ ಕಾಲ ಎಲಿಜಬೆತ್ 1ರಿಂದ ರಾಯಲ್ ಚಾರ್ಟರ್ ಅನ್ನು ಪಡೆದುಕೊಂಡಿತು ಮತ್ತು ನಂತರ ಅದನ್ನು 1615ರಲ್ಲಿ ವಿಸ್ತರಿಸಲಾಯಿತು. ಇದು ಅರ್ಧ ಕರೆಕ್ಟ್ ಇದೆ, ಅರ್ಧ ತಪ್ಪಿದೆ. ಇದು ತಪ್ಪಾಗುತ್ತೆ. ಯಾಕೆ ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟು.
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ರಾಯಲ್ ಚಾರ್ಟರ್ ಸಿಕ್ತು ಅಂತ ಕೇಳಿದ್ರೆ 15 ವರ್ಷ ಸಿಕ್ಕಿದ್ದು. ಯಾರು ಕೊಟ್ಟಿದ್ದು ಅಂದ್ರೆ ಎಲಿಜಬೆತ್ ಒನ್. ಯಾವಾಗ ಎಷ್ಟು ಎಕ್ಸ್ಟೆಂಡ್ ಮಾಡಿದೆ ಯಾವಾಗ ಇದು ಸಿಕ್ತು, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಯಾವಾಗ ಅಂತ ಕೇಳಿದ್ರೆ 1615 ಅಲ್ಲ, 1609 ಅಲ್ಲಿ ಎಕ್ಸ್ಟೆಂಡ್ ಮಾಡೋದು ಅದನ್ನ ಮತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದಿರುತ್ತೆ. ನೆಕ್ಸ್ಟ್ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫೌಂಡೆಡ್ ಬೈ ಜಾನ್ ವ್ಯಾಟ್ ಅಂಡ್ ಜಾರ್ಜ್ ವೈಟ್ ಇನ್ ಡಿಸೆಂಬರ್ 31, 1600. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಜಾನ್ ವಾಟ್ ಮತ್ತು ಜಾರ್ಜ್ ವೈಟ್ ಅವರು ಡಿಸೆಂಬರ್ 31, 1600 ಸ್ಥಾಪಿಸಿದರು. ಸೊ ಇದು ಕರೆಕ್ಟ್ ಆಗಿದೆ. ಸೊ ಇವ್ರು ಮೋನೋಪಾಲಿ ತಗೋತಾರೆ ಅಂತಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಎಲಿಜಬೆತ್ ಒನ್ಗೆ ಹೇಳಿರ್ತಾರೆ, ನೀನ್ ನಮ್ಮನ್ ಬಿಟ್ಟು ಬೇರೆ ಯಾರನ್ನೂ ನೀನು ಪರ್ಮಿಷನ್ ಕೊಡೋಂಗಿಲ್ಲ, ನಾವು ಒಬ್ರೇನೇನೆ ಈಸ್ಟ್ಗೆ ಹೋಗಿ ನಾವು ಟ್ರೇಡ್ ಮಾಡಬೇಕು ಅಂತ ಮೋನೋಪಾಲಿ ತಗೊಂಡಿರ್ತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ದಿ ಮುಘಲ್ ರೂಲರ್ ವ್ಯಾನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫೌಂಡೆಡ್ ವಾಸ್ ಅಕ್ಬರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದಾಗ ಮುಘಲ್ ಆಡಳಿತಗಾರ ಅಕ್ಬರ್. ಸೊ ಇದು ಕರೆಕ್ಟ್. ಈ ಆನ್ಸರ್ ಕೂಡ ಕರೆಕ್ಟ್ ಇರುತ್ತೆ. ಸೊ ಆನ್ಸರ್ ಬಂದು 2 on 3. ಅಕ್ಬರು ಮುಘಲ್ನ ರಾಜ ಆಗಿರ್ತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ, ಅಂದ್ರೆ 1600. ವ್ಯಾರನ್ ಹ್ಯಾಸ್ಟಿಂಗ್ ಕೇಮ್ ಇನ್. ವ್ಯಾರನ್ ಹ್ಯಾಸ್ಟಿಂಗ್ ಅಲ್ಲ, ಇದು ವಿಲಿಯಂ ಹಾಕಿಂಗ್ಸ್. ವಿಲಿಯಂ ಹಾಕಿಂಗ್ಸ್ ಕೇಮ್ ಇನ್ ಯಾವ ಶಿಪ್ ಅಲ್ಲಿ ಬರ್ತಾನೆ ಅಂದ್ರೆ ಅದು ಹೆಕ್ಟರ್ ಅನ್ನೋ ಶಿಪ್ ಅಲ್ಲಿ ಭಾರತಕ್ಕೆ ಬರ್ತಾನೆ. ಟೆಂಪರರಿ ಅಂಡ್ ಪರ್ಮನೆಂಟ್ ಟ್ರೇಡಿಂಗ್ ಸೆಂಟರ್ ಆಫ್ ಬ್ರಿಟಿಷ್ ಈಸ್. ಬ್ರಿಟಿಷರ ತಾತ್ಕಾಲಿಕ ಮತ್ತು ಶಾಶ್ವತ ವ್ಯಾಪಾರ ಕೇಂದ್ರ ಯಾವುದು? ಸೊ ಆನ್ಸರ್ ಬಂದು ಮಸೂಲಿಪಟ್ನಂ ಅಂಡ್ ಸೂರತ್. ನಾನು ಹೇಳ್ದೆ ಲಾಸ್ಟ್ ವಿಡಿಯೋನಲ್ಲಿ, ಪರ್ಮಿಷನ್ ಕೇಳಕ್ಕೆ ವಿಲಿಯಂ ಹಾಕಿಂಗ್ಸು ಜಹಾಂಗೀರ್ ಹತ್ರ ಹೋಗ್ತಾನೆ, ಸೂರತ್ ಅಲ್ಲಿ ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಂತ. ಪರ್ಮಿಷನ್ ಸಿಗಲ್ಲ. ಆವಾಗ ಅವರು ತಾತ್ಕಾಲಿಕವಾಗಿ ಮಸೂಲಿಪಟ್ನಂ ಅಲ್ಲಿ ಓಪನ್ ಮಾಡ್ಕೊಂಡಿರ್ತಾರೆ. ಬ್ಯಾಟರ್ ಆಫ್ ಸ್ವಾಲಿ ಆದ್ಮೇಲೆ ಸೊ ಇವ್ರಿಗೆ ಪರ್ಮಿಷನ್ ಸಿಗುತ್ತೆ, ಸೂರತ್ ಅಲ್ಲಿ ಓಪನ್ ಮಾಡ್ಕೋತಾರೆ. ಸೊ ಶಾಶ್ವತ ರಾಜಧಾನಿ, ಶಾಶ್ವತ ವ್ಯಾಪಾರ ಕೇಂದ್ರ ಬಂದು ಸೂರತ್, ತಾತ್ಕಾಲಿಕ ಬಂದು ಮಸೂಲಿಪಟ್ನಂ. ದಿ ಫಸ್ಟ್ ಲ್ಯಾಂಡ್ ರೂಲ್ಡ್ ಬೈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈಸ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳಿದ ಮೊದಲ ಭೂಮಿ. ಆನ್ಸರ್ ಬಂದು ಮಡ್ರಾಸ್. ಇಲ್ಲಿ ಅವರು ಫಸ್ಟ್ ಮೇನ್ ಟ್ರೇಡಿಂಗ್ ಸೆಂಟರ್ ಫಾರ್ಮ್ ಮಾಡ್ಕೋತಾರೆ. ಅಲ್ಲಿ ಒಬ್ಬ ಫೌಂಡರ್ ಬರ್ತಾನೆ, ಜಾನ್ ಫ್ರಾನ್ಸಿಸ್ ಡೇ ಅಂತ, ಅವನು ಸ್ಥಾಪಿಸ್ತಾನೆ. ಅಲ್ಲಿನ ಕ್ಯಾಪಿಟಲ್ ಆಗಿ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಅಲ್ಲಿ ನಡೆಯೋದ್ರಿಂದ, ಮೇಯ್ನು ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಟ್ರೇಡಿಂಗ್ ಸೆಂಟರು, ಮೊದಲ ಭೂಮಿ ಬ್ರಿಟಿಷ್ ಅವರು ಆಳಿದ್ದು ಅಂದ್ರೆ ಮಡ್ರಾಸ್ ಅಂತ ಆನ್ಸರ್ ಮಾಡಬೇಕು. ಫೋರ್ಟ್ ವಿಲಿಯಮ್ಸ್ ಈಸ್ ಲೊಕೇಟೆಡ್ ಅಟ್. ಫೋರ್ಟ್ ವಿಲಿಯಮ್ಸ್ ಯಾವ ಸ್ಥಳದಲ್ಲಿದೆ? ಆನ್ಸರ್ ಬಂದು ಕಲ್ಕತ್ತಾ. ಸೊ ಮಿಕ್ಕಿದೇನೇನು, ಮುಂಬೈಯಲ್ಲಿ ಯಾವುದು ಫೋರ್ಟ್ ಕಟ್ಟಿರಲ್ಲ, ನೋ ಫೋರ್ಟ್ ಅಟ್ ಮುಂಬೈ. ಮಡ್ರಾಸ್ ಅಲ್ಲಿ ಸೇಂಟ್ ಜಾರ್ಜ್, ಇಲ್ಲೂ ಯಾವುದೂ ಇಲ್ಲ. ಸೇಂಟ್ ಡೇವಿಡ್ ನೋಡಿದ್ವಿ, ಅದು ಬಂದು ತಮಿಳ್ನಾಡಲ್ಲಿ ಕುಡ್ಲೂರಲ್ಲಿ. ಸೊ ಇಷ್ಟನ್ನು ಫೋರ್ಟ್ ಎಲ್ಲೆಲ್ಲಿ ಕಟ್ಟಿದ್ರು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ದಿ ಫಸ್ಟ್ ಟ್ರೇಡಿಂಗ್ ಸೆಂಟರ್ ಆಫ್ ಬ್ರಿಟಿಷ್ ಅಟ್ ಬೆಂಗಾಲ್ ಈಸ್. ಬಂಗಾಳದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಆನ್ಸರ್ ಬಂದು ಹೂಗ್ಲಿ. ಹೂಗ್ಲಿಲಿ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪಿಸ್ತಾರೆ ಬ್ರಿಟಿಷ್ ಅವರು. ಚೂಸ್ ದಿ ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1683 ಬ್ರಿಟಿಷರು ಯುದ್ಧ ಶಕ್ತಿಯನ್ನು ಘೋಷಿಸಿದರು. 1688 ಮೊಘಲರೊಂದಿಗೆ ಮೊದಲ ಸಂಘರ್ಷ. 1609 ಸ್ವಾಲಿ ಕದನ. 1659 ಮದ್ರಾಸ್ನಲ್ಲಿ ವ್ಯಾಪಾರ ಕೇಂದ್ರ. ಸೊ ಇಲ್ಲಿ ನೋಡಿ, 1683 ಬ್ರಿಟಿಷ್ ಪ್ರೊಕ್ಲೇಮ್ಡ್ ವಾರ್ ಪವರ್, ಅವ್ರಿಗೆ ವಾರ್ ಮಾಡುವಂತ ಪವರ್ ಸಿಗುತ್ತೆ ಅಂತ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಯಾಕಂದ್ರೆ 1683 ಬ್ರಿಟಿಷ್ ಅವ್ರಿಗೆ ಯುದ್ಧ ಮಾಡಬಹುದು ನೀವು ಅಂತ ಪರ್ಮಿಷನ್ ಸಿಗೋದು. 1688 ಇದು ಕೂಡ ಕರೆಕ್ಟ್ ಆಗಿದೆ. ಪರ್ಮಿಷನ್ ಸಿಕ್ಕಿದ ತಕ್ಷಣ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರೋ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡಕ್ಕೆ, ಅವ್ರ ಆಪೋಸಿಟ್ ಅನ್ನೇನೆ ಯುದ್ಧ ಮಾಡಕ್ ಬೀಳ್ತಾರೆ, ಮುಘಲ್ಸ್ ಆಪೋಸಿಟ್. ಅವಾಗ ಮುಘಲ್ ರಾಜ ಯಾರಾಗಿರ್ತಾರೆ ಅಂದ್ರೆ ಔರಂಗಜೇಬ್. ಔರಂಗಜೇಬ್ ವಿರುದ್ಧನೇನೆ ವಾರ್ ಪವರ್ ಸಿಕ್ಕಿದ 5 ವರ್ಷಕ್ಕೆ ಯುದ್ಧ ಮಾಡ್ತಾರೆ. ಫಸ್ಟ್ ಯುದ್ಧ ಮಾಡೋದು ಮುಘಲ್ ಮೇಲೆನೆ. ಸೊ ಅವಾಗ ಇನ್ನ ಈ ಮುಘಲ್ಸ್ ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ. ಸೊ ಬ್ರಿಟಿಷ್ ಅವರು ಅವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ. ಏನ್ ಮಾಡ್ತಾರೆ ಔರಂಗಜೇಬು, ಬ್ರಿಟಿಷ್ ಅವ್ರನ್ನ ಕಂಪ್ಲೀಟ್ ಆಗಿ ಸೋಲ್ಸ್ಬಿಟ್ಟು ಬೆಂಗಾಲಿಂದ ಆಚೆ ಹಾಕ್ತಾರೆ. ಎಲ್ಲಿಂದ? ಬೆಂಗಾಲಿಂದ ಆಚೆ ಹಾಕ್ತಾರೆ. ಅಲ್ಲ ಹೋಗ್ಲಿ ಪಾಪ ಅಂತ ಪರ್ಮಿಷನ್ ಕೊಟ್ಬಿಟ್ಟು ವ್ಯಾಪಾರ ಮಾಡ್ಕೋಗಿ ಅಂದ್ರೆ, ನನ್ ಮೇಲೆನೆ ಯುದ್ಧಕ್ಕೆ ಬರ್ತೀರಲ್ಲ ನೀವು ಅಂತ ಬೆಂಗಾಲಿಂದ ಆಚೆ ಹಾಕ್ತಾರೆ. ಮತ್ತೆ ಬ್ರಿಟಿಷ್ ಅವರು
1,50,000 1.5 ಲಕ್ಷ ಔರಂಗಜೇಬ್ಗೆ ಫೈನ್ ಕಟ್ಟಿ, ಇಲ್ಲ ಬಾಸ್ ತಪ್ಪಾಯ್ತು ಅಂತ ಫೈನ್ ಕಟ್ಟಿ ಬೆಂಗಾಲ್ಗೆ ವಾಪಸ್ ಬರ್ತಾರೆ. ನಾನು ತುಂಬಾ ಸಲ ಹೇಳಿದ್ದೀನಿ, ಬೆಂಗಾಲ್ನ ಯಾವುದೇ ಕಾರಣಕ್ಕೂ ಬ್ರಿಟಿಷರು ಬಿಟ್ಕೊಡೋದಿಲ್ಲ. ಸೊ ಬೆಂಗಾಲ್ಗೆ ವಾಪಸ್ ಬರ್ತಾರೆ. ಇದು ಸ್ಟೋರಿ. ಔರಂಗಜೇಬ್ ವಿರುದ್ಧ ಯುದ್ಧ ಮಾಡ್ತಾರೆ. ಫಸ್ಟ್ ಯಾರೊಂದಿಗೆ ಸಂಘರ್ಷ ಅಂದ್ರೆ ಮುಘಲರೊಂದಿಗೆ. ಔರಂಗಜೇಬ್ ಏನ್ ಮಾಡಿದ್ರು, ಸೋಲ್ಸ್ಬಿಟ್ಟು ಬೆಂಗಾಲಿಂದ ಆಚೆ ಹಾಕಿದ್ರು. ಬ್ರಿಟಿಷರು 1.5 ಲಕ್ಷ ಫೈನ್ ಕಟ್ಬಿಟ್ಟು ಔರಂಗಜೇಬ್ಗೆ ವಾಪಸ್ ಬೆಂಗಾಲಿಗೆ ಬಂದ್ರು. ಸೊ ಬ್ಯಾಟಲ್ ಆಫ್ ಸ್ವಾಲಿ 1609 ಇದು ತಪ್ಪು. 1612 ಅಲ್ಲಿ ನಡೆದಿದ್ದು. ಟ್ರೇಡ್ ಸೆಂಟರ್ ಅಟ್ ಮಡ್ರಾಸ್ 1659 ಇದು ಕೂಡ ತಪ್ಪು. 1639 ಅಲ್ಲಿ ನಡೆದಿರೋದು. ಸೊ ಆನ್ಸರ್ ಬಂದು 1 and 2. ಇನ್ ವಿಚ್ ಇಯರ್ ಬ್ರಿಟಿಷ್ ಓಪನ್ ದೇರ್ ಟ್ರೇಡಿಂಗ್ ಸೆಂಟರ್ ಅಟ್ ಮಡ್ರಾಸ್? ಯಾವ ವರ್ಷದಲ್ಲಿ ಬ್ರಿಟಿಷರು ಮದ್ರಾಸ್ನಲ್ಲಿ ವ್ಯಾಪಾರ ಕೇಂದ್ರ ತೆರೆದರು? ಇವಾಗ ತಾನೇ ಜಸ್ಟ್ ಹೇಳಿದೆ, ಪ್ರೀವಿಯಸ್ ಕ್ವಶನ್. 1639 ಅಲ್ಲಿ. ದಿ ಫೌಂಡರ್ ಆಫ್ ಕಲ್ಕತ್ತಾ ಈಸ್? ಕಲ್ಕತ್ತಾದ ಸ್ಥಾಪಕ. ಆನ್ಸರ್ ಬಂದು ಜಾಬ್ ಚಾರ್ನಕ್. ಟ್ರೇಡಿಂಗ್ ಸೆಂಟರ್ನ ಓಪನ್ ಮಾಡಿದವನು ಕಲ್ಕತ್ತಾದಲ್ಲಿ ಇವನೇ. ಕಲ್ಕತ್ತಾದ ಸ್ಥಾಪಕ ಅಂತಾನೂ ಇವನ್ನೇ ಕರೆಯೋದು. ಕಲ್ಕತ್ತಾನ ರಾಜಧಾನಿ ಮಾಡ್ಕೊಂಡವನು ಇವನೇ. 3 ಪಾಯಿಂಟ್ ಬರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ಒಂದು. ನೆಕ್ಸ್ಟ್ ಬಂದು ಹೂ ರೆಂಟೆಡ್ ಮುಂಬೈ ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ 10 pounds per annum? ವಾರ್ಷಿಕವಾಗಿ 10 ಪೌಂಡ್ಗಳಿಗೆ ಮುಂಬೈಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದವರು ಯಾರು? ಸೊ ಆನ್ಸರ್ ಬಂದು ಚಾರ್ಲ್ಸ್ ಟು. ಸ್ಟೋರಿ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲೂ ನಾನು. ಪೋರ್ಚುಗೀಸ್ ಸ್ಪೇನ್ಗೆ ಯುದ್ಧ ಆಗುತ್ತೆ. ಬ್ರಿಟಿಷರು ಪೋರ್ಚುಗೀಸ್ಗೆ ಸಹಾಯ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ ಪೋರ್ಚುಗೀಸು, ಆ ರಾಣಿ, ಪೋರ್ಚುಗೀಸ್ನ ರಾಣಿ ಕ್ಯಾಥರಿನ್ಗೆ ಬ್ರಿಟಿಷರ ರಾಜ ಚಾರ್ಲ್ಸ್ ಟೂಗೆ ಕೊಟ್ಟು ಮದುವೆ ಮಾಡ್ತಾರೆ. ಓಕೆನಾ? ಕ್ಯಾಥರಿನ್ಗೆ ಚಾರ್ಲ್ಸ್ ಟೂಗೆ ಕೊಟ್ಟು ಮದುವೆ ಮಾಡ್ತಾರೆ. ಮುಂಚೆ ಮುಂಬೈ ಯಾರ ಹತ್ರ ಇರುತ್ತೆ? ಪೋರ್ಚುಗೀಸ್ ಹತ್ರ ಇರುತ್ತೆ. ಅವ್ರು ಚಾರ್ಲ್ಸ್ ಟೂ ಕೊಟ್ಟು ಮದುವೆ ಮಾಡಿದ್ರು. ಡೌರಿಯಾಗಿ, ವರದಕ್ಷಿಣೆಯಾಗಿ ಮುಂಬೈನ ಚಾರ್ಲ್ಸ್ ಟೂಗೆ ಪೋರ್ಚುಗೀಸ್ ಅವ್ರು ಕೊಡ್ತಾರೆ. ಸೊ ಚಾರ್ಲ್ಸ್ ಟೂ ಏನ್ ಮಾಡ್ತಾನೆ, ಅದನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆ ಕೊಡ್ತಾನೆ 10 pounds per annum. ಇದು ಸ್ಟೋರಿ. ಇದು ಎಲ್ಲೂ ಕೇಳಲ್ಲ ಅಷ್ಟಾಗಿ, ಬಟ್ ಸ್ಟೋರಿ ಇರೋದು ಇದು. ಪೋರ್ಚುಗೀಸ್ ಸ್ಪೇನ್ಗೆ ಯುದ್ಧ ಆಗುತ್ತೆ, ಬ್ರಿಟಿಷ್ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಪೋರ್ಚುಗೀಸ್ ರಾಣಿನ ಬ್ರಿಟಿಷ್ ರಾಜ ಚಾರ್ಲ್ಸ್ ಟೂಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೊ ವರದಕ್ಷಿಣೆಯಾಗಿ ಪೋರ್ಚುಗೀಸ್ ಅವರು ಚಾರ್ಲ್ಸ್ ಟೂಗೆ ಮುಂಬೈನ ಕೊಡ್ತಾರೆ. ಚಾರ್ಲ್ಸ್ ಟು ಮುಂಬೈನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆ ಕೊಡ್ತಾನೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ವಿಚ್ ಮುಘಲ್ ಎಂಪರರ್ ಇಶ್ಯೂಡ್ ಗೋಲ್ಡನ್ ಫರ್ಮಾನ್? ಯಾವ ಮುಘಲ್ ಚಕ್ರವರ್ತಿ ಗೋಲ್ಡನ್ ಫರ್ಮಾನ್ ಹೊರಡಿಸಿದ? ಆನ್ಸರ್ ಫಾರೂಕ್ ಸಿಯಾರ್. ಸದರ್ನ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಈಸ್? ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ದಕ್ಷಿಣ ರಾಜಧಾನಿ. ಆನ್ಸರ್ ಬಂದು ಕುಡಲೂರ್. ಕುಡಲೂರ್ ಹತ್ರ, ತಮಿಳ್ನಾಡು ಹತ್ರ ಬರುತ್ತೆ. ಅದು ದಕ್ಷಿಣ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಇನ್ ವಿಚ್ ಇಯರ್ ಗೋಲ್ಡನ್ ಫರ್ಮಾನ್ ವಾಸ್ ಇಶ್ಯೂಡ್? ಗೋಲ್ಡನ್ ಫರ್ಮಾನ್ ಅನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? ಆನ್ಸರ್ 1717. ಯಾರು ನೀಡಿದ್ದು? ಫಾರೂಕ್ ಸಿಯಾರ್ ಅವರು. ದಿ ರೂಲರ್ ಹೂ ಪರ್ಮಿಟೆಡ್ ಬ್ರಿಟಿಷ್ ಟು ಸೆಟ್ ಅಪ್ ಟ್ರೇಡಿಂಗ್ ಸೆಂಟರ್ ಅಟ್ ಸೂರತ್? ಸೂರತ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ಬ್ರಿಟಿಷರಿಗೆ ಅನುಮತಿ ನೀಡಿದ ಮುಘಲ್ ಆಡಳಿತಗಾರ ಯಾರು ಅಂತ ಕೇಳಿದ್ರೆ ಜಹಾಂಗೀರ್ ಅವರು. ಜಹಾಂಗೀರ್ ಅವರು ಪರ್ಮಿಷನ್ ಕೊಡೋದು. ಇನ್ ವಿಚ್ ಪ್ಲೇಸ್ ಫಾರೂಕ್ ಸಿಯಾರ್ ಅಲೌಡ್ ಬ್ರಿಟಿಷ್ ಟು ಟ್ರೇಡ್ ಅಟ್ 10,000 per annum? ಯಾವ ಸ್ಥಳದಲ್ಲಿ ಫಾರೂಕ್ ಸಿಯಾರ್ ಬ್ರಿಟಿಷರಿಗೆ ವಾರ್ಷಿಕ 10,000 ದರದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟರು? ಆನ್ಸರ್ ಬಂದು ಸೂರತ್. ಈ ಪಾಯಿಂಟ್ ಏನಿದೆ, ಗೋಲ್ಡನ್ ಫರ್ಮಾದಲ್ಲಿ ಒನ್ ಆಫ್ ದಿ ಆಫರ್ ಅದು. ಗೋಲ್ಡನ್ ಫರ್ಮಾನ್ ಫಾರೂಕ್ ಸಿಯಾರ್ ಅವ್ರು ಏನ್ ಕೊಡ್ತಾರೆ ಆಫರ್ ಬ್ರಿಟಿಷರಿಗೆ, ಅದ್ರಲ್ಲಿ 1 ಪಾಯಿಂಟ್, ನೋಡ್ರಪ್ಪ 10,000 ಕೊಡಿ ವರ್ಷಕ್ಕೆ, ಸೂರತ್ನಲ್ಲಿ ಟ್ರೇಡಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು 3,000 ಕೊಡಿ ಒಂದು ವರ್ಷಕ್ಕೆ, ಬೇರೆ ಜಾಗದಲ್ಲಿ, ಇನ್ನೊಂದು ಜಾಗದಲ್ಲಿ ಬೆಂಗಾಲಲ್ಲಿ ನೀವು ಟ್ರೇಡಿಂಗ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಆನ್ಸರ್ ಬಂದು 10,000 ಸೂರತ್, ಬೆಂಗಾಲ್ಗೆ 3,000. ದಿ ಫಿಸಿಷಿಯನ್ ಹೂ ಕ್ಯೂರ್ಡ್ ಫಾರೂಕ್ ಸಿಯಾರ್ ಡಿಸೀಸ್ ಈಸ್? ಫಾರೂಕ್ ಸಿಯಾರ್ ರೋಗವನ್ನು ಗುಣಪಡಿಸಿದ ವೈದ್ಯರು ಯಾರು? ಆನ್ಸರ್ ಜಾನ್ ಹ್ಯಾಮಿಲ್ಟನ್. ಸೊ ಸ್ಟೋರಿ ಹೇಳಿದ್ದೆ ನಾನು, ಫಾರೂಕ್ ಸಿಯಾರ್ಗೆ ಒಂದು ಡಿಸೀಸ್ ಇರುತ್ತೆ. ಆ ಸಂದರ್ಭದಲ್ಲಿ ಜಾನ್ ಸರ್ಮಾನ್ ಅನ್ನೋನು ಬ್ರಿಟಿಷ್ ಕಡೆಯಿಂದ ಬರ್ತಾನೆ ಫಾರೂಕ್ ಸಿಯಾರ್ಗೆ, ಸ್ವಲ್ಪ ಟ್ರೇಡಿಂಗ್ ಅಲ್ಲಿ ಏನಾದ್ರು ಕಮ್ಮಿ ಮಾಡಿ ಅಂತ ಕೇಳಕ್ಕೆ. ಅವನ ಜೊತೆ ಬರೋದು ಜಾನ್ ಹ್ಯಾಮಿಲ್ಟನ್.
ಸೊ ಇವನ್ ಫಾರೂಕ್ ಸಿಯರ್ ರೋಗನ ವಾಸಿಪಡಿಸೋದು ಯಾರಂದ್ರೆ ಜಾನ್ ಹ್ಯಾಮಿಲ್ಟನ್ ಅವರು ವಾಸಿಪಡಿಸ್ತಾರೆ. ಸೊ ಇದು ಸ್ಟೋರಿ ಏನು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿದೀವಿ. ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೆಪ್ರೆಸೆಂಟೇಟಿವ್ ಹೂ ಪಾರ್ಟಿಸಿಪೇಟೆಡ್ ಇನ್ ಬ್ಯಾಟಲ್ ಆಫ್ ಸ್ವಾಲಿ ಈಸ್. ಸ್ವಾಲಿ ಕದನದಲ್ಲಿ ಭಾಗವಹಿಸಿದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ಯಾರು? ಯಾರು? ಕ್ಯಾಪ್ಟನ್ ಬೆಸ್ಟ್. ಏನಾಗುತ್ತೆ, ವಿಲಿಯಂ ಹಾಕಿನ್ಸ್ ಬರ್ತಾನೆ, ಜಹಾಂಗೀರ್ ಅವರು ಪರ್ಮಿಷನ್ ಕೊಡಲ್ಲ, ವಾಪಸ್ ಹೋಗ್ತಾನೆ. ಕ್ಯಾಪ್ಟನ್ ಬೆಸ್ಟ್ ಬರ್ತಾರೆ, ಪೋರ್ಚುಗೀಸ್ ಅವ್ರನ್ನ ಸೋಲಿಸಿ ಪೋರ್ಚುಗೀಸ್ನ ಜಹಾಂಗೀರಿಂದ ಸಪರೇಟ್ ಮಾಡ್ತಾರೆ. ಸೊ ಇಲ್ಲಿ ಕ್ಯಾಪ್ಟನ್ ಬೆಸ್ಟ್ ಅವರು ಸ್ವಾಲಿ ಕದನ ಮಾಡಿದ್ದು ಪೋರ್ಚುಗೀಸ್ ಅವ್ರ ಜೊತೆ ಯಾವಾಗ ಅಂದ್ರೆ 1612 ಅಲ್ಲಿ. ಯಾರು ಮಾಡಿದ್ದು? ಕ್ಯಾಪ್ಟನ್ ಬೆಸ್ಟ್. ಸೊ ಸ್ಟೋರಿ ಪ್ರೀವಿಯಸ್ ವಿಡಿಯೋದಲ್ಲಿ ಆಬ್ವಿಯಸ್ಲಿ ನೋಡಿದೀವಿ. ಸೊ ಇಷ್ಟು ಬಂದು ಇವತ್ತಿನ MCQ. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಏನೇನು MCQs ನಾವು ವಿಸಿಟ್ ಮಾಡೋದು ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡಿದ್ವಿ, ಅದು ಬ್ಲಾಗ್ ಅಲ್ಲೂ ಇದೆ, ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ಕ್ವಿಸ್ ತಗೊಬಹುದು, ಏನೇನು ಇವಾಗ ಡಿಸ್ಕಸ್ ಮಾಡಿದ್ವಿ ಕ್ವಿಸ್ ತಗೊಂಡು ನಿಮ್ಗೆ ಇನ್ನೂ ಅದು ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ರಿವೈಸ್ ಮಾಡೋದು ಬೇಕಾಗಿಲ್ಲ. ಸೊ ಈ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕು. ಸೊ ವಿಸಿಟ್ ಮಾಡಿ. ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಮೂರು ಬಗ್ಗೆನೂ MCQs ಆಲ್ರೆಡಿ ಪಬ್ಲಿಷ್ ಆಗಿದೆ. ಸೊ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ವಿಸಿಟ್ ಮಾಡಿ, ಜಾಯ್ನ್ ಆಗಿ, ಏನೇ ಡೌಟ್ ಇದ್ರೂ ಡೈರೆಕ್ಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.